ಇನ್ನು ಮಂಡ್ಯದಲ್ಲಿ ಬಿಆರ್ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್, ಸಿದ್ದರಾಮಯ್ಯ ನಿಜಕ್ಕೂ ಕೂಡ ಲಕ್ಕಿ ಸಿಎಂ ಅಂತ ಬಿಆರ್ ಪಾಟೀಲ್ ಹೇಳಿರುವಂತದ್ದು. ನಾನು ಸಿಎಂ ಆಗಬೇಕಾಗಿತ್ತು, ಇನ್ನೂ ಕೂಡ ಆಗಿಲ್ಲ ಅಂತ ಇನ್ನು ಮಂಡ್ಯದಲ್ಲಿ ಬಿಆರ್ ಪಾಟೀಲ್ ಹೇಳಿದ್ದಾರೆ. ಸಿಎಂ ಆಗಬೇಕಾದ ವಿಚಾರ ಈಗಾಗಲೇ ಆಗೋಗಿದೆ. ಮಂಡ್ಯದ ಕೆಆರ್ ಪೇಟೆಯಲ್ಲಿ ಶಾಸಕ ಬಿಆರ್ ಪಾಟೀಲ್ ನೀಡಿರುವಂತಹ ಹೇಳಿಕೆ ಇದು. ನಾನು ಈಗಾಗಲೇ ಹೇಳಬೇಕಾದದನ್ನ ಹೇಳಿದ್ದೇನೆ, ಅಕ್ರಮದ ವಿರುದ್ಧ ಮಾತನಾಡಿದ್ದೀನಿ, ಸರ್ಕಾರದ ವಿರುದ್ಧ ಅಲ್ಲ ಅಂತ ಬಿಆರ್ ಪಾಟೀಲ್ ಹೇಳಿರುವಂತದ್ದು. ಇನ್ನು ಸೆಪ್ಟೆಂಬರ್ ಕ್ರಾಂತಿ ವಿಚಾರ ನನಗೆ ಗೊತ್ತಿಲ್ಲ ಅಂತ ಕೂಡ ಹೇಳಿದ್ದಾರೆ. ನಾನು ಮಾತನಾಡಲ್ಲ. ಸುರ್ಜೇವಾಲರನ್ನ ಈಗಾಗಲೇ ಭೇಟಿ ಮಾಡಿದ್ದು ನಿಮಗೂ ಕೂಡ ಗೊತ್ತಿದೆ. ಭೇಟಿಯ ವಿಚಾರವನ್ನ ಹೇಳೋದಕ್ಕೆ ನಿರಾಕರಿಸಿದ್ದಾರೆ ಬಿಆರ್ ಪಾಟೀಲ್. ನಾನು ಮೂರನೇ ಸಲ ಮಾಧ್ಯಮಕ್ಕೆ ಹೇಳ್ತಾ ಇರೋದು. ನಾನು ಭೇಟಿ ಮಾಡಿದ್ದೀನಿ ಅಂತ ಎಲ್ರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ನಾನು ಹೇಳೋದನ್ನು ಹೇಳಿದ್ದೀನಿ ಅಂತ ಹೇಳಿದ್ದೀನಿ, ಅದೆಲ್ಲ ಬಹಿರಂಗವಾಗಿದೆ. ಅದೆಲ್ಲ ಹೇಳೋಕ್ಕಾಗಲ್ಲ. ಹೌದು, ಲಕ್ಕಿನೇ ಮತ್ತೆ ಅವರು ಲಕ್ಕಿ ಸಿ ಎಮ್ ಮತ್ತೆ ಗೊತ್ತಿಲ್ಲ ಆ ಕ್ರಾಂತಿ ಬಗ್ಗೆ. ನಾನು ಆ ಕ್ರಾಂತಿ ಬಗ್ಗೆ ನಾನು ಮಾತಾಡಲ್ಲ. ವಸತಿ ಯೋಜನೆ ಬಗ್ಗೆ ಸಾಕಷ್ಟು ದೂರು ಕೊಟ್ಟಿದೆ, ಸರ್ಕಾರದ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತಪಡಿಸಿ. ಏನು ಸರ್ ಅದು? ಸರ್ಕಾರದ ವಿರುದ್ಧ ಅಲ್ಲ, ಅಲ್ಲಿ ಇಲಾಖೆಯಲ್ಲಿ ನಡ್ತಕ್ಕಂಥ ವಿಷಯಗಳ ಬಗ್ಗೆ ನಾನು ಮಾತಾಡಿದೆ. ಈಗಲೂ ಅದೇನು ಇದೆಯಾ ಸರ್? ನಾನು ಏನು ಹೇಳಬೇಕಾದನ್ನೆಲ್ಲ ಮಾಧ್ಯಮ ಅಲ್ಲಿ ಹೇಳಿದ್ದೀನಿ ಕೇಜ್ರಿವಾಲ್ಗೆ. ಸರ್, ಸಿ ಎಮ್ ನಿಮಗೂ ಕೂಡ ಹಿತಂದಲ್ಲಿದ್ದೀರಿ, ನಿಮಗೆ ಮತ್ತೆ ನೀವು ಕೂಡ ಸಿ ಎಮ್ ಆಗೋದು. ಆಯ್ತು ಬಿಡ್ರಿ, ಹಣೆ ಬರದಾಗಿದ್ದವ್ರು ಆಗ್ತಾರೆ.